ಎಸ್, ಇನ್ನೊಂದು ಎಲ್ಲರೂ ಗೋಲ್ಡ್ ರೇಟ್ ದಿಢೀರ್ನ 2023ಕ್ಕೂ ಇವತ್ತಿಗೂ ಕಂಪೇರ್ ಮಾಡಿದ್ರೆ ಅವತ್ತು ಡಬಲ್ ಆಗ್ಬೇಕಾದ್ರೆ 8ರಿಂದ 10 ವರ್ಷ ಬೇಕಾಗಿತ್ತು. ಇವಾಗ ಜಸ್ಟ್ 2 ಇಯರ್ಸ್ ಗೋಲ್ಡ್ ರೇಟ್ ಡಬಲ್ ಆಗೋಯ್ತು ಅಂತ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋ ಲೆಕ್ಕಾಚಾರ ಇರ್ತಾರೆ. ಹಂಗೇನ ಡಬಲ್ ಆಗುತ್ತಾ ಮತ್ತೆ ಈಗಿಂದ? ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ಈ ಗೋಲ್ಡ್ ಡಬಲ್ ಆಗುತ್ತೋ ಇಲ್ವೋ ಅಂತ ದಯವಿಟ್ಟು ನೀವು ನಮ್ಮ ಸೋಮಯಾಜಿಯವ್ರನ್ನ ಕೇಳಬೇಕಾಗ್ತದೆ. ನೀವು ಹೇಳುವಂಥದ್ದಲ್ಲ. 2 ವರ್ಷದಲ್ಲಿ ಡಬಲ್ ಆಗುತ್ತೆ ಅಂತ ಯಾರಿಗಾರು ಗೊತ್ತಿತ್ತಾ? ಇಲ್ಲ. ಹಿಂದಿನ ದಿನಗಳಲ್ಲಿ ಗೋಲ್ಡು ಬಹಳ ಮೇಲಕ್ಕೆ ಹೋಗಿ ಕೆಳಕ್ಕೆ ಬಿದ್ದ ಉದಾಹರಣೆಗಳು ತುಂಬ ಇದೆ. ಅದರಿಂದಾಗಿ ನಮಗೆ ಭಯ ಆಗುತ್ತೆ, ಮುಂದೆ ಡಬಲ್ ಆಗುತ್ತೆ ಅಂತ ಹೇಳಿಕ್ಕೆ ಬರಲ್ಲ. ಹಾಗೇನೆ ಹೇಳಿದೆ, ಎಲ್ಲ ದುಡ್ಡನ್ನು ಗೋಲ್ಡಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ. ಅದರಿಂದ ನೀವೇನಾದ್ರು 5% ಹಣವನ್ನು ಹಾಕಿದರೆ ಅದೇನಾದ್ರು ಜಾಸ್ತಿ ಅಭಿವೃದ್ಧಿಯನ್ನು ಕಂಡಿದ್ರೆ ಸಂತೋಷವಾಗಿರಿ. ಮತ್ತು ಗೋಲ್ಡಲ್ಲೂ ಕೂಡ ಹೇಳ್ತೀನಿ, ಇವತ್ತಿಗೂ ಹಣವನ್ನು ಹಾಕ್ಬೋದು, ಆದರೆ ತಿಂಗಳಿಗೆ ಇಷ್ಟು ಅಂತ ಹಾಕ್ಕೊಂಡು ಹೋಗಿ. ಏನು ಮಾಡಬೇಕು? ಒಟ್ಟಿಗೆ ಅಲ್ಲ. ಈಗ ನನಗೆ 2 ಮಕ್ಕಳಿದ್ದಾರೆ, ಅವರಿಗೆ ಮದುವೆ ಸಮಯದಲ್ಲಿ ಬೇಕಾಗುತ್ತೆ. ನನಗೆ 3 ಜನ ಮೊಮ್ಮಕ್ಕಳಿದ್ದಾರೆ, ಅವರ ಮದುವೆ ಟೈಮಲ್ಲಿ ಬೇಕಾಗುತ್ತೆ ಅಂತಿದ್ರೆ ನೀವು ಒಂದೇ ಸತಿಗೆ ಏನು ಗೋಲ್ಡಿಗೆ ಹಾಕೋಕ್ಕೆ ಹೋಗಬೇಡಿ. ನಾನು ಹೇಳೋದು, ಪ್ರತಿ ತಿಂಗಳು 5, 3, 4 ಸಾವಿರ ಹಾಕ್ಕೊಂಡು ಹೋಗಿ. ಇನ್ನೂ ಒಂದು 10 ವರ್ಷ 20 ವರ್ಷ ಬಾಕಿ ಇದೆ ಅಂತಂದರೆ ಆ ಹಾಕ್ಕೊಂಡು ಹೋಗಿದ್ದು ದುಡ್ಡೇನಿದೆ, ಗೋಲ್ಡನ್ನು ಪರ್ಚೇಸ್ ಮಾಡಿದ್ದು ಫಿಸಿಕಲ್ ಗೋಲ್ಡು ದೊಡ್ಡ ಅಮೌಂಟ್ ಆಗುತ್ತೆ. ಒಂದು ಅಕಸ್ಮಾತ್ ಫಿಸಿಕಲ್ ಗೋಲ್ಡನ್ನು ಇಟ್ಕೊಳ್ಳಿಕ್ಕೆ ನನಗೆ ಕಷ್ಟ ಅಂತ ಆದ್ರೆ ಆಭರಣಗಳನ್ನು ತಗೊಂಡ್ರೆ ನಿಮಗೆ ತೇಮಾನದಲ್ಲಿ ಹೊರಟೋಗುತ್ತೆ ದುಡ್ಡು, ಆಯ್ತಲ್ಲ. ಆಭರಣ ಮೇಕಿಂಗ್ ಚಾರ್ಜ್ ಅಲ್ಲಿ ಹೊರಟೋಗುತ್ತೆ. ಅದರ ಬದಲಾಗಿ ನೀವು ಗೋಲ್ಡ್, ಡಿಜಿಟಲ್ ಗೋಲ್ಡು ಅಥವಾ ಇದೇನು ಬಾಂಡ್ಗಳು ಬರ್ತವೆ ಅದನ್ನು ತಗೊಂಡ್ರು ಕೂಡ ಇವತ್ತಿನ ರೇಟಲ್ಲಿ ಖರೀದಿ ಮಾಡ್ತಾ ಹೋಗ್ತೀರಿ ಮ್ಯೂಚುವಲ್ ಫಂಡ್ ಥರ. ಅದು ಮುಂದಿನ ದಿನಗಳಲ್ಲಿ ಜಾಸ್ತಿ ಆದಾಗ ಅದನ್ನು ಮಾರ್ಕೊಂಡು ಆ ದಿನ ಮದುವೆಗೆ ಬೇಕಾದಂತಹ ಚಿನ್ನವನ್ನು ಖರೀದಿ ಮಾಡಬಹುದು. ಎಸ್, ನಾವು ಫಿಸಿಕಲ್ ಗೋಲ್ಡ್ ತಗೊಂಡ್ರೆ ಆಗುತ್ತೆ, ವೇಸ್ಟೇಜ್ ಮೇಕಿಂಗ್ ಕಳೆದಿರ್ತಾರೆ, ಮಾರ್ಬೇಕಾದ್ರೆ ಮತ್ತೆ ಯಾವುದೋ ಒಂದು ವೇಸ್ಟೇಜ್ ಮೇಕಿಂಗ್ ಲೈಕ್ ಒಂದು ಕಳೀತಾರೆ. ಸೊ ಫಿಸಿಕಲ್ ಗೋಲ್ಡ್ ನ ಸ್ಟೋರ್ ಮಾಡೋಕ್ಕಿಂತ ಲೈಕ್ ಪೇಪರ್ ಗೋಲ್ಡ್ ಫಸ್ಟ್ ಕ್ಲಾಸ್. ಎಸ್, ಬಟ್ ಇನ್ನು ಎಲ್ರಿಗೂ ಪ್ರಶ್ನೆ, ರಿಯಲ್ ಎಸ್ಟೇಟ್ ಅಲ್ಲಿ ಹೆಚ್ಚು ಪ್ರಾಫಿಟ್ ಇದೆಯಾ ಅಂತ. ಯಾಕಂದ್ರೆ ನಾನು ಮೊನ್ನೆ ಆ ಸೈಟ್ ಕೇಳಿದೆ, 50 ಲಕ್ಷ ಇತ್ತು ನೋಡು, ಸ್ಕ್ವೇರ್ ಫೀಟ್ 5,000 ಇತ್ತು, ಈಗ ಅಲ್ಲಿ 7,000 ಆಗ್ಬಿಟ್ಟಿದೆ. ಈಗ ನಡೀತಿರುತ್ತೆ. ಹೆಚ್ಚು ಪ್ರಾಫಿಟ್ ರಿಯಲ್ ಎಸ್ಟೇಟ್ ಅಲ್ಲಿ ಇದೆಯಾ ಅಂತ ನೋಡಿ. ರಿಯಲ್ ಎಸ್ಟೇಟ್ ಕೂಡ ಒಂದು ಒಳ್ಳೆ ಹೂಡಿಕೆ. ನಿಮಗೆ ಅಂದಾಜು 9ರಿಂದ 11% ಪ್ರಾಫಿಟ್ ಬರುತ್ತೆ. ಆದ್ರೆ ನಿಮಗೆ ಗೊತ್ತು, ಮಾರ್ಕೊಳ್ಬೇಕಾದ್ರೆ ಅದನ್ನ ಬೇಗ ಮಾರ್ಕೊಳ್ಳಿಕ್ಕೆ ಆಗೋದಿಲ್ಲ, ಕನಿಷ್ಠ 6 ತಿಂಗಳಾದ್ರೂ ಕಾಯ್ಬೇಕಾಗ್ತದೆ. ಒಂದು. ಎರಡನೇದ್ದು, ಟೈಟಲ್ ಡೀಡ್ಸು ಸರಿ ಇಲ್ಲ ಅಂತಂದ್ರೆ ಹಾಕಿದ ಹಣ ಅಷ್ಟು ಹೊರಟೋಯ್ತು. ಅದರದ್ದೇನಾದ್ರು ರಾಂಗ್ ಡಾಕ್ಯುಮೆಂಟ್ಸ್ನ ಸರಿಯಾಗಿ ಓದಿಲ್ಲ ಅಂತಂದ್ರೆ ಅದರಿಂದಾಗಿ ರಿಯಲ್ ಎಸ್ಟೇಟ್ ಒಳ್ಳೆ ಪ್ರಾಫಿಟ್ ಇದೆ. 9 to 11% ಅಂತೂ ಇದೆ. ಅದು ನಾನು ಆಗಲೇ ಹೇಳಿದೆ, ಒಂದು ಪರ್ಸಂಟೇಜನ್ನು ಅಲ್ಲಿ ಹಾಕ್ಬೋದು. ನಾನು ಆಗಲೇ ಹೇಳಿದಾಗೆ ಒಂದು 50%ವರೆಗೂ ನಿಮ್ಮ ಉಳಿತಾದ ಹಣ ರಿಯಲ್ ಎಸ್ಟೇಟಲ್ಲಿ ಇರಬಹುದು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.